ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಲೋಕೋಪಯೋಗಿ ಸಚಿವರಾದಂಥ ಏನು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಣಕ್ಕಿಳಿತಾರೆ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ. ಜೊತೆಗೆ ಈ ಕುರಿತಂತೆ ಬಹಳಷ್ಟು ಏನಂತಂದ್ರೆ ಸರಣಿ ಸಭೆಗಳನ್ನು ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಇದರ ನಡುವೆ ಏನಂತಂದ್ರೆ ಇಡೀ ಏನು ಸತೀಶ್ ಜಾರಕಿಹೊಳಿ ಅವರು ಪ್ರತಿನಿಧಿಸ್ತಕ್ಕಂಥ ಯಮಕನಮರಡಿ ಕ್ಷೇತ್ರದಿಂದಲೇ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಹಾಗೇನೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗ ಪ್ರಚಾರ ಕೈಗೊಂಡಿದ್ದಾರೆ. ಆದರೆ ಪ್ರಮುಖವಾಗಿ ಏನಂತಂದ್ರೆ ಯಾರೇ ಅಭ್ಯರ್ಥಿ ಆದರೂ ಸಹ ಅವರಿಗೆ ಬೆಂಬಲಿಸಬೇಕು, ಅತಿ ಹೆಚ್ಚಿನ ಅಂತರದಿಂದ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರನ್ನ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಏನಂತಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ, ಯಾಕಂದ್ರೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಅವರನ್ನ ಮಾತಾಡ್ತೀನಿ. ಮೇಡಮ್, ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನಿಮ್ಮ ಹೆಸರು ಚರ್ಚೆಯಲ್ಲಿದೆ, ಜೊತೆಗೆ ಕನ್ಫರ್ಮ್ ಅನ್ನೋ ರೀತಿ ಒಳಗೆ ಮಾತಾಡ್ತಾ ಇದ್ದಾರೆ, ತಾವು ಪ್ರಚಾರ ಮಾಡ್ತಾ ಇದ್ದೀರಿ, ಏನ್ ಅನ್ಸುತ್ತೆ? ಇನ್ನ ಅಧಿಕೃತ ಘೋಷಣೆ ಮಾಡಿಲ್ಲ ರೀ. ತಂದೆಯವರು ಎಲ್ಲ ಹೈಕಮಾಂಡ್ ಅವ್ರ ಜೊತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಬಹುಶಃ ಇನ್ನು ಎರಡು ಮೂರು ದಿನಗಳಲ್ಲಿ ಅವರು ಅನೌನ್ಸ್ ಮಾಡ್ಬೋದು 3ನೇ ಲಿಸ್ಟನ್ನು. ಸೊ ನಾವು ಯಾರನ್ನೇ ನಿಲ್ಸಿದ್ರು ನಾವು ಎಲ್ಲ ಪಾರ್ಟಿ ವರ್ಕರ್ ಜೊತೆ ಕೂಡಿ ನಾವು ಅಭ್ಯರ್ಥಿಗಳನ್ನ ಹೆಚ್ಚಿನ ಮತಗಳಲ್ಲಿ ನಾವು ವಿನ್ ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತಾವು ವಯಸ್ಸಲ್ಲಿ ಸಂಸತ್ತನ್ನ ಪ್ರವೇಶ ಮಾಡಿಲ್ಲ, ಒಂದು ವೇಳೆ ನಿಂತು ತಾವು ಏನಾದ್ರು ಗೆದ್ರೆ ಅದೊಂದು ದೊಡ್ಡ ಮೂಮೆಂಟ್ ಕ್ರಿಯೇಟ್ ಆಗತ್ತೆ. ಅದು ಏನಂತಂದ್ರೆ ಇಂಥ ಸಣ್ಣ ವಯಸ್ಸಿನಲ್ಲಿ ತಮಗೊಂದು ಅವಕಾಶ ಸಿಗ್ತಾ ಇದೆ, ಅಂದ್ರೆ ಒಂದು ವೇಳೆ ಸಿಕ್ಕರೆ ಸ್ಪರ್ಧೆ ಮಾಡಕ್ ತಾವು ರೆಡಿ ಇದ್ದೀರಾ ಅಂತ? ಹೈಕಮಾಂಡ್ ಹೇಳಿದ್ರೆ ಖಂಡಿತ ತಂದೆಯವರ ಮಾರ್ಗದರ್ಶನ ಯಾವತ್ತೂ ಇರುತ್ತೆ. ತಂದೆಯವರು ತಮ್ಮ ರಾಹುಲ್ ಅವರು ಇರ್ತಾರೆ, ಎಲ್ಲ ಪಾರ್ಟಿ ವರ್ಕರ್ಸ್ ಇದ್ದಾರೆ. ಸರ್, ಈಗ ತಾವು ಪ್ರಚಾರ ಮಾಡ್ತಾ ಇದ್ದೀರಿ ಸರ್, ಏನು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀರಿ, ಜೊತೆಗೆ ಏನೇನು? ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಏನು 1 ವರ್ಷ ಅಧಿಕಾರ ಬಂದ ಮೇಲೆ ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೆ, ಅದೇ ರೀತಿ ಗ್ಯಾರಂಟಿಗಳು ಯೋಜನೆಗಳು ಏನು ನಾವು ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆ ಕೊಟ್ಟಿದ್ದು, ಈಗೆಲ್ಲ ಚುನಾವಣೆ ಮುಗಿದ ಎರಡು ಮೂರು ತಿಂಗಳುಗಳಲ್ಲೇ ಸರ್ಕಾರ ರಚನೆ ಆದ 2-3 ತಿಂಗಳಲ್ಲೇ ಒಂದು ಎಲ್ಲ ಗ್ಯಾರಂಟಿಗಳು ಈಗ ಅನುಷ್ಠಾನಕ್ಕೆ ಬಂದಿದ್ದಾವೆ. ಅದನ್ನು ಇಟ್ಕೊಂಡು ಮತ್ತೆ ನಮ್ಮ ತಂದೆ ಈ ಭಾಗದಲ್ಲಿ ಪ್ರಮುಖವಾಗಿ ನಮ್ಮ ತಂದೆ ಸತೀಶ್ ಜಾರಕಿಹೊಳಿ ಮಾಡಿದಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು, ಸಮಾಜ ಸೇವೆ ಕಾರ್ಯಗಳಿರ್ಬೋದು, ಎಲ್ಲವನ್ನ ಇಟ್ಕೊಂಡು ನಾವು ಜನರಿಗೆ ಹೆಚ್ಚು ಕಾಂಗ್ರೆಸ್ ಪಕ್ಷದ ಮತವನ್ನು ಹಾಕಿ ಅಂತ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ತಮ್ಮ ಸಹೋದರಿ ಹೆಸರು ಕೇಳಿ ಬರ್ತಾ ಇದೆ ಸರ್, ಚಿಕ್ಕೋಡಿಯಿಂದ. ಏನು ಒಂದ್ ರೀತಿ ಕನ್ಫರ್ಮ್ ಅನ್ನೋ ರೀತಿ ಒಳಗೆ ನಡೀತಾ ಇದೆ ಚರ್ಚೆ, ತಾವು ಯಾವ ರೀತಿ ಉತ್ಸುಕರಾಗಿದ್ರಿ ಅಂತ ಈ ಕ್ಷಣ? ಈಗಾಗಲೇ ಅದು ಹೈಕಮಾಂಡ್ ಹಂತದಲ್ಲಿದೆ. ತಂದೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, CM ಅವ್ರ ಜೊತೆ ಆಗಿರ್ಬೋದು, DCM ಮತ್ತು ಜಿಲ್ಲೆಯ ಸ್ಥಳೀಯ ಒಂದು ನಾಯಕರಾಗಿರ್ಬೋದು, ಮತ್ತು ಅದೇ ಜೊತೆ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಸಕರು ಜೊತೆ ಅವರು ಒಂದು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಯಾರು ನಿಂತರೆ ಒಳ್ಳೇದಂತ ಇನ್ನೂ ಚರ್ಚೆ ಹಂತದಲ್ಲಿದೆ. ಆದರೆ ಈ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರಿಯಾಂಕಕ್ಕ ಅವ್ರು ನಿಂತರೆ ಒಳ್ಳೇದಾಗತ್ತಂತ ಎಲ್ಲರೂ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ, ನಮಗೂ ತಿಳಿಸಿದ್ದಾರೆ. ಮತ್ತು ಅದೇ ರೀತಿ ತಂದೆ ಸತೀಶ್ ಜಾರಕಿಹೊಳಿ ಕೂಡ ಅದನ್ನೇ ಒಂದು ಎಲ್ಲ ನಮ್ಮ ಕಾರ್ಯಕರ್ತರು ತಿಳಿಸ್ತಾ ಇದ್ದಾರೆ. ನೋಡೋಣ, ಅಂದರೆ ನಮ್ಮ ಕ್ಷೇತ್ರದ ಅಷ್ಟೇ ಅಲ್ಲ, ಎಲ್ಲರನ್ನೂ ಅಭಿಪ್ರಾಯ ಸಂಗ್ರಹ ಮಾಡಬೇಕಾಗತ್ತೆ, ಎಲ್ಲರನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ. ಅದಕ್ಕೆ ನೋಡೋಣ ಯಾವ ರೀತಿ ತಂದೆಯವ್ರು ಡಿಸಿಷನ್ ತಗೋತಾರಂತ ನೋಡೋಣ. ಒಟ್ಟಾರೆ ಏನಂತಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಮಾತ್ರ ಅಲ್ಲ, ಬೇರೆ ಯಾರಿಗೆ ಕೊಟ್ಟರು ಸಹ ಏನಂತಂದ್ರೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ನಾವು ಪ್ರಚಾರವನ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಪ್ರಿಯಾಂಕಾ ಜಾರಕಿಹೊಳಿ ಹಾಗೇನೆ ರಾಹುಲ್ ಜಾರಕಿಹೊಳಿ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.